ಹಲವು ಮಾತೇನು ನೀನೊಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಆತ್ಮೀಯರು ಕ್ರಿಯಾಶೀಲರು ಆದಂಥ ಪರಮ ಪೂಜ್ಯ ಅಮೃತಾನಂದ ಅಪ್ಪಗಳ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಅಲ್ಲಿ ಇರುವಂಥ ಎಲ್ಲ ಪೂಜ್ಯರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ನಮ್ಮೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಹೇಳಿದಂಥ ರಾಜಶೇಖರ್ ನಿಂಬರ್ಗಿ ಅವರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಈಗ ನಮ್ಮ ರಾಜಶೇಖರ್ ನಿಂಬರ್ಗಿ ಅವರು ಎರಡೂ ಕೆಲಸ ಮಾಡಿಬಿಟ್ಟಾರೆ. ಈ ಕಡೆ ಪ್ರವಚನ ಹೇಳಿದಂಗೂ ಮಾಡ್ಯಾರ, ಕೃಷಿ ಬಗ್ಗೆನೂ ಹೇಳಿದಂಗೆ ಮಾಡ್ಯಾರ. ಇನ್ನು ನಾವೇನು ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ ವಿಷಯ ಬಹಳ ವಿಶೇಷವಾದಂಥದ್ದು. ಈ ಪವಿತ್ರವಾದ ಭೂಮಿ ಅಪ್ಪುಗಳಿಗೆ ಬಹಳ ಪ್ರಿಯವಾದಂಥ ನೆಲ ಇದು. ಅದು ನಿಮ್ಮ ಸೌಭಾಗ್ಯ. ಎಲ್ಲಿ ಬೇಕಾದಲ್ಲಿ ಮಾಡಬಹುದಾಗಿತ್ತು ಇಂಥದ್ದೊಂದು ಆಶ್ರಮ. ಅಪ್ಪುಗಳು ಸ್ವಯಂ ಪ್ರೀತಿಯಿಂದ ಕಾಳಜಿಯಿಂದ ಮಾಡಿದ್ದು ಯಾವುದಾದ್ರೂ ಒಂದು ಆಶ್ರಮ ಇದ್ದರೆ ಬಿಜಾಪುರ ಬಿಟ್ಟರೆ ಬಾಲಗಾಂವ್ ಕಾತ್ರಾಳ ಆಶ್ರಮ. ಮತ್ತು ಅವರು ಎಲ್ಲಿ 3 ತಿಂಗಳ ಮೇಲೆ ಇಲ್ಲ, ನಿಮಗೆ ಗೊತ್ತದ. ಎಲ್ಲರೇ ಹೋದ್ರೆ 1 ತಿಂಗಳಾಗೋದ್ರಾಗ ಮುಂದಿನ ಊರಿಗೆ ಹೋಗೋಣ ಅಂತಿದ್ರು. ಕೊನೆಗೆ ಇಲ್ಲಿ 3 ತಿಂಗಳ ಮೇಲೆ ಇದ್ದರು. ಅವ್ರಿಗಿನ್ನೂ ಹೋಗೋ ಮನಸ್ಸ ಇರಲಿಲ್ಲ, ಆದರೆ ಹೊರಗಿನ ಭಕ್ತರು ಅವ್ರನ್ನ ಬಿಡಲಿಲ್ಲ. ಎಂಥ ವಿಶೇಷ ಸ್ಥಳ ಇದು. ಹಂಗೆ ಇಲ್ಲಿ ಅಪ್ಪುಗಳ ನೆನಪಿಗಾಗಿ ನೀವು ಇದೇನು ವಿಶೇಷ ಗುರುನಮನ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ಅದು ಬಹಳ ಸಂತೋಷದ್ದು. ಅಮೃತಾನಂದ ಅಪ್ಪುಗಳ ಕಾರ್ಯಶಕ್ತಿ ಅಂತರೂ ನಿಮಗೆಲ್ಲರಿಗೂ ಗೊತ್ತದ. ನಾವು ಊರಾಗ ಆಶ್ರಮ ಇಟ್ಕೊಂಡು ಊರಾಗ ಎಲ್ಲ ವ್ಯವಸ್ಥೆ ಮಾಡಿ ಕರೆದ್ರೂ ಎಷ್ಟು ಮಂದಿ ಬರೋದಿಲ್ಲ. ಇಲ್ಲಿ ಎಷ್ಟು ದೂರ ಇಂಥ ಮಡ್ಯಾಗ ಈಗಂತೂ ನಮ್ಮ ಮೈ ನಡಗಾಕತ್ತ, ಚಳಿ ಚಾಲು ಆಗ್ಯದ. ಅದಕ್ಕೆ ನಾವು ಜಲ್ದಿ ಬಿಡ್ಬೇಕಂತ ಮಾಡೀವಿ. ಮತ್ತು ನಿಮ್ಮನ್ನೆಲ್ಲ ನೋಡಿ ಬಿಡಬಾರ್ದಂತೂ ಅನ್ಸಾಕತ್ತೈತಿ. ಅಷ್ಟು ವಿಶೇಷ ಇದು, ಬಹಳ ವಿಶೇಷವಾದದ್ದು. ನಾವು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಆದಾಗ ಮೊದಲಿಗೆ ಅದನ್ನು ಬಿಟ್ಟು ಬಂದದ್ದ ಬಾಲಗಾಂವ್ ಆಶ್ರಮದಾಗ. ಇಲ್ಲಿಂದನೇ ನಮ್ಮ ಸನ್ಯಾಸ ಜೀವನ ಪ್ರಾರಂಭ ಆಯಿತು, ಸಾಧನಾ ಜೀವನ. ಅಂದ್ರೆ ಒಂದು ಥರ ನಮಗೆ ಇದು ಸಾಧನಾ ಭೂಮಿ ಇದ್ದಂಗೂ ಅದ ಬಾಲಗಾಂವ್ ಅಂದ್ರೆ. ಅಷ್ಟು ಪ್ರಿಯವಾದಂತಹ ಸ್ಥಳ ಇದು. ನಮ್ಮ ರಾಜಶೇಖರ್ ನಿಂಬರ್ಗಿ ಅವರು ಹೇಳಿದರು, ಕೃಷಿ ನಾವು ಚೆನ್ನಾಗಿ ಮಾಡಬೇಕು ಅಂತ. ಕೃಷಿ ಒಳಗೆ 2 ಕೃಷಿ ಇರ್ತಾವೆ. ಈಗ ನಿಮ್ಮನ್ನೇನು ಜಲ್ದಿ ಬಿಡೋದಿಲ್ಲ, ಮತ್ತು ಜಲ್ದಿ ಬಿಡ್ತೇವೆ ಅಂತೇಳಿ 2 ಥರ ಕೃಷಿ ಇರ್ತಾವೆ. ಒಂದು ಹೊರಗಿನ ಕೃಷಿ, ಬಾಹ್ಯ ಕೃಷಿ ಅವರು ಹೇಳ್ಯಾರ. ಇನ್ನೊಂದು ಅಂತರಂಗದ ಕೃಷಿ. ಒಂದು ರೀತಿಯಿಂದ ನಾವು ಎಲ್ಲರೂ ರೈತರೇ, ಏನು ಯಾಕೆ ಮಾಡೋಲ್ಲ ಯಾಕೆ. ಹೊರಗೆ ಹೆಂಗೆ ಒಂದು ಹೊಲ ಅದ, ನಿಸರ್ಗ ನಮಗೊಂದು ಹೊಲ ಕೊಟ್ಟಿರ್ತದೆ. ಅದು ಮನಸ್ಸು ಕೊಟ್ಟು, ಈ ಮನಸ್ಸನ್ನು ಹೊಲದೊಳಗೆ ಒಳ್ಳೆ ಬೆಳೆ ಬೆಳೆದು ಭಗವಂತನೇ ಮೆಚ್ಚಬೇಕು ಅಂಥ ಬೆಳೆ ಬೆಳೆದು ಬಾ ಅಂತ ನಮ್ಮನ್ನು ಕಳಿಸಿರ್ತದೆ. ಹೊರಗೆ ಭೂಮಿ ಇಲ್ಲಾರ್ದ ಹುಟ್ಟಿದವರು ಎಷ್ಟೋ ಜನ ಅದಾರ. ಒಬ್ಬರಿಗೆ 100 ಎಕರೆ ಇರ್ತದೆ, ಒಬ್ಬರಿಗೆ 10 ಎಕರೆ ಇರ್ತದೆ, ಒಬ್ಬರಿಗೆ ಇರುವುದಿಲ್ಲ. ಆದ್ರೆ ಮನಸ್ಸಿಲ್ಲಾರ್ದವ್ರು ಯಾರದಾರ ಈ ಜಗತ್ತಿನಾಗ? ಎಲ್ಲರಿಗೂ ಒಳಗೊಂದು ಮನಸ್ಸು ಅಂತ ಏನದ, ಅದು ಒಂದು ಭೂಮಿ ಇದ್ದಂಗೆ. ಎಲ್ಲ ಆಗೋದು ಮನಸ್ಸಿನಿಂದನೇ. ಒಬ್ಬ ವ್ಯಕ್ತಿ ತತ್ವಜ್ಞಾನಿ ಆಗೋದು ಮನಸ್ಸಿನಿಂದನೇ. ಒಬ್ಬ ವ್ಯಕ್ತಿ ದೊಡ್ಡ ಶ್ರೇಷ್ಠ ವಿಜ್ಞಾನಿ ಆಗ್ಬೋದು ಈ ಮನಸ್ಸನ್ನು ಸರಿಯಾಗಿ ಬೆಳೆಸಿದ್ರೆ.
ಒಬ್ಬ ಒಳ್ಳೆಯ ಸಂಗೀತಗಾರ ಆಗ್ಬೋದು. ಏನೆಲ್ಲ ಆಗಬೇಕಾಗಿತ್ತಂದ್ರೆ ಮನಸ್ಸು ಭಾಳ ಮಹತ್ವದ್ದು. ಅದು ಒಂದು ಹೊಲ ಇದ್ದಂಗೆ, ಅದನ್ನೂ ಬೆಳಿಬೇಕು ಚೆನ್ನಾಗಿ. ಹೊರಗಿನ ಹೊಲ ಹೆಂಗೆ ಬೆಳಿತೇವೆ ಹಂಗೆ ಇದನ್ನು ಬೆಳೆಯೋದು. ಅದಕ್ಕಾಗೆ ಇವತ್ತು ಕೃಷಿ ಅಂತ ಇಟ್ಟಾರೆ. ನಾವು ಬಂದ್ವಿ, ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನಿಸ್ತು ಈಗ ನಮಗೆ. ಇವರೆಲ್ಲ ಮಾತಾಡಿದ ಮೇಲೆ ಅಷ್ಟು ಚೆನ್ನಾಗಿ ಅವರು ಮಾತಾಡ್ಯಾರ. ಬಸವಣ್ಣ ಅವರು ಒಂದು ಮಾತು ಹೇಳ್ತಾರೆ, ಬಹಳ ವಿಶೇಷವಾದಂಥ ಮಾತು. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯಲಿಯದು ತಿಳಿಯಲಿಯದು ಎಚ್ಚರಲಿಯದು. ಅದು ಬಹಳ ವಿಶೇಷ ಮಾತು. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಲಿಯದು. ನೋಡಿ ಸಲಹಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಇಷ್ಟು ಹೇಳ್ತಾರೆ. ಹೆಂಗೆ ಹೊರಗೆ ಒಂದು ಹೊಲ ಅದ, ಒಳಗೆ ಮನಸ್ಸು ಅನ್ನೋದು ಒಂದು ಹೊಲ ಅದ, ಅದನ್ನು ಚೆನ್ನಾಗಿ ಬೆಳಿಬೇಕು ನಾವು. ಹೆಂಗೆ ಬೆಳಿಬೇಕಂದ್ರೆ ನಮ್ಮ ಜೀವನ ನಮಗೂ ಆನಂದ ಕೊಟ್ಟಿರಬೇಕು, ಮತ್ತೊಬ್ಬರಿಗೂ ಆನಂದ ಕೊಡಬೇಕು. ಮನಸ್ಸು ಅಂದ್ರೆ ಬೆಳೆಯುವ ಭೂಮಿ ಇದು. ಇದು ಎಷ್ಟು ವಿಶಾಲ ಮಾಡೋಕ್ಕೆ ಬರ್ತದಂದ್ರೆ ಈ ಜಗತ್ತಿನಷ್ಟು ವಿಶಾಲ ಮಾಡಿಬಿಡ್ಬೋದು ಇದನ್ನು. ಈಗ ಶರೀರ ಅಂತದ, ಆ ಶರೀರನ ಏನೀಗ 6 ಫೂಟ್ ಇದ್ರೆ 8 ಫೂಟ್ ಮಾಡೋಕ್ಕೆ ಬರ್ತದೆ. ಕರ್ರಗಿತ್ತಂದ್ರೆ ಬೆಳಗ್ಗೆ ಮಾಡೋಕ್ಕೆ ಬರೋದಿಲ್ಲ. ಅದು ನಿಸರ್ಗ ಏನು ಕೊಟ್ಟಿರ್ತದೆ ಹಂಗೆ ಇರಬೇಕಾಗ್ತದೆ. ಆದರೆ ಮನಸ್ಸು ಯಾರು ಬೇಕಾದವರು ಎಲ್ಲಿದ್ದರೂ ಸಹಿತಿಗೆ, ಹಳ್ಳಿ ಒಳಗರೆ ಇರಲಿ ಪ್ಯಾಟೆ ಒಳಗರೆ ಇರಲಿ, ಎಲ್ಲಿದ್ದರೂ ಅವರ ಮನಸ್ಸು ಮಾಡಿದ್ರೆ ಮನಸ್ಸನ್ನು ಆಕಾಶದ ಎತ್ತರಕ್ಕೆ ಏರಿಸಿಬಿಡ್ಬೋದು. ಅಷ್ಟು ಶಕ್ತಿ ಮನಸ್ಸಿಗೆ. ನಮ್ಮ ಜೀವನಕ್ಕೆ ಸೊಬಗು ಬರೋದು ಬರೀ ಶರೀರದಿಂದ ಅಲ್ಲ, ಮನಸ್ಸಿನಿಂದ. ಮನಸ್ಸಿನಿಂದ ನಾವು ಮನಸ್ಸು ಮಾಡಿದರೆ ಶ್ರೀಮಂತರಾಗಿ ಬಿಡ್ಬೋದು, ಅಲ್ಲಿ ಬೆಳಿಬೋದು. ಆದರೆ ಬೆಳಿಲಾರ್ದಂಗೆ ಮಾಡುವಂಥ ಕೆಲವು ಕಸ ಎದ್ದಾವ ಅಂತ ಅವ್ರದ್ದು. ಸುಮ್ಮನೆ ಭಾಳಷ್ಟು ಕಸ ಎದ್ದಾವೆ. ಈಗ ಹೊಲದಾಗ ಹೋಗಿ ಬೆಳಿಬೇಕಂದ್ರೆ ಬೆಳಿಲಾರ್ದಂಗೆ ಮಾಡೋ ಕಸ ಇರೋದಿಲ್ಲ. ಜೇಕ್ ಅಂತಿರ್ತಾವ, ಕರಿಕೆ ಅಂತಿರ್ತಾವ, ಮತ್ತು ಬೇರೆ ಬೇರೆ ಕಸ ಇರ್ತಾವ. ಹಂಗೆ ನಮ್ಮ ಮನಸ್ಸಿನಾಗೂ ಒಂದಿಷ್ಟು ಕಸ ಬಿದ್ದಾವ. ಅವಾಗ ಹೊರಗೆ ಹೆಂಗೆ ಗಳೆ ಹೊಡಿತೇವೆ ಹಂಗೆ ಒಂದಿಷ್ಟು ಒಳಗೂ ಗಳೆ ಹೊಡಿಬೇಕು ಅಂತ. ಅದು ಭಾಳ ಮಹತ್ವ. ಏನು ಎಷ್ಟು ಕಸ ಅದಾವ, ಎಷ್ಟು ಅದಾವಂತೇನು ಹೇಳೋದು? ಯಾರ್ಯಾರ ಮನಸ್ಸಿನಾಗ ಯಾವ್ಯಾವ ಕಸ ಬಿದ್ದಾವ ಹೇಳಕ್ಕೆ ಬರೋದಿಲ್ಲ. ದ್ವೇಷ ಅಂತದ, ಮತ್ಸರ ಅಂತದ, ಇಲ್ಲ ಇವೆಲ್ಲ ನಮ್ಮ ಬದುಕನ್ನು ಕೆಡಿಸ್ತಿರ್ತಾವೆ. ಸುಮ್ಮನೆ ಮತ್ಸರ ಅಂತ ಒಂದು ಇರ್ತದೆ, ಅಸೂಯೆ ಅನ್ನೋದಿಲ್ಲ. ಅಂಥ ಒಂದು ಕಸ ಬಿದ್ದಿತ್ತಂದ್ರೆ ನಮ್ಮನ್ನ ಹೆಂಗೆ ಬೆಳೆಯಕ್ಕೆ ಬಿಡ್ತದೆ? ಅಸೂಯೆ ಅಂದರೆ ಏನು ಬೇರೆ ಅಲ್ಲ, ನಮಗೆ ಏನೋ ಕಡಿಮೆ ಬೆಳೆದೇವಿ ಅಥವಾ ನಮಗೆ ಕಡಿಮೆ ಆಗೈತೆ ಅಂತ ದುಃಖ ಅಲ್ಲ, ಮತ್ತೊಬ್ರು ಯಾಕೆ ಬೆಳೆಯಕತ್ತಾರತ್ತ ದುಃಖ. ತಿಳಿತಿಲ್ಲೋ? ಈಗ ನಮ್ಮ ಮಗ 90 ತೊಗೊಂಡಾನಂತ ಇಟ್ಕೋರಿ. ಒಬ್ಬರ ಮನ್ಯಾಗ ಮಗ 90 ತೊಗೊಂಡಾನ, ಖುಷಿ ಪಡಬೇಕಿಲ್ಲೋ? ಮತ್ತೊಬ್ಬರ ಮನ್ಯಾಗ 95 ಯಾಕೆ ತೊಗೊಂಡಾನಂತ ದುಃಖ ಪಡೋದು. ಇದಕ್ಕೆ ಅಸೂಯೆ ಅಂತಾರೆ. ಹಿಂಗೆ ಇದು ಒಳಗಿತ್ತಂದ್ರೆ ಅದು ಜೀವನವನ್ನು ಕೆಡಿಸ್ತದೆ. 90 ತೊಗೊಂಡಿದ್ದ ಆನಂದವನ್ನು ಮುಚ್ಚಿ ಹಾಕ್ತದೆ. ನಮ್ಮ ಮಗ 90 ತೊಗೊಂಡಾನಲ್ಲ ಅಂತ ಸಂತೋಷ ಪಡಬೇಕಿಲ್ಲ? ಈಗ ನಮ್ಮ ಹೊಲದಾಗ 10 ಚೀಲ ಬೆಳೆದದಂತ ನಾವು ಸಂತೋಷ ಪಡೋದು. ಅವ್ರ ಹೊಲದಾಗ ಯಾಕೆ 20 ಬೆಳೆದದ ಅಂದ್ರೆ ಅವನು ದುಡ್ದಾನ, ಮಾಡ್ಯಾನ, ಪಡೆದಾನ. ಹಂಗೆ ಎಷ್ಟೋ ಸಲ ನಮಗೆ ಅಂಥ ಒಂದು ಹೊಲಸು ಬಿದ್ದಿರ್ತದೆ. ನಮಗೆ ಯಾವಾಗಲೂ ತಾಪ ಎದಕ್ಕೆ ಹಾಕಿರ್ತದೆ ಅಂದ್ರೆ ಮತ್ತೊಬ್ಬರನ್ನ ನೋಡಿ ತಾಪ ಹಾಕಿರ್ತದೆ. ಇದೊಂದು ಹೊಲಸ. ಇವತ್ತು ಈ ಕೃಷಿ ಚಿಂತನೆ ಒಳಗೆ ಏನು ಮಾಡೋದಂದ್ರೆ ಅಂಥ ಒಂದು ಹೊಲಸಿತ್ತಂದ್ರೆ ಅದನ್ನು ತೆಗಿಯೋದು, ಸ್ವಲ್ಪ ಕಡಿಮೆ ಮಾಡೋದು. ಒಂದು ಕತೆ ಹೇಳ್ತಾರೆ, ಅದನ್ನು ಹೇಳಿ ಮುಗಿಸ್ಬೇಕಂತ. ಅದು ಭಾಳ ವಿಶೇಷ ಕತೆ. ಅದು ಇಬ್ಬರು ಅಂದ್ರೆ ಒಬ್ಬ ಯಜಮಾನಿದ್ದು ಒಂದು ಊರದು. ಅವರಿಗೆ 2 ಮಕ್ಕಳಿದ್ರು. 2 ಮಕ್ಕಳ ಅಂದ್ರೆ ತಾಯಿ ತೀರ್ಕೊಂಡಿದ್ಲು. 21-25 ವರ್ಷದ ಮಕ್ಕಳು ಅವರಿಬ್ಬರು. ಅವರಿಬ್ಬರಿಗೂ ಅವ ಲಗ್ನ ಮಾಡಿ ಎದರ ಬದರ ಮನೆ ಅಲ್ಲೇ ಇರಾಕ್ ಕೊಟ್ಟ, ಚಂದಗೆ ಬದುಕ್ರಿ ಅಂತ ಹೇಳಿದ. ಮುಂದೆ ಆ ಯಜಮಾನು ತೀರ್ಕೊಂಡ. ಹಿಂಗೆ ಒಂದು 2-3 ವರ್ಷ ಆಗಾನ ತಮ್ಮಗೆ ಒಂದು ಗಂಡು ಮಗು ಆಯ್ತು. ಅಣ್ಣಗೆ ಮಕ್ಕಳ ಆಗಲಿಲ್ಲ. ಅದು ಹಿಂಗೆ ಹೋತು. 7-8 ವರ್ಷ ಆಯ್ತು.
ಆ ಹುಡುಗ 7-8 ವರ್ಷದ ಹುಡುಗ ಆದ. ಅವನು ನೋಡಿದ್ರೆ ಸಾಕ್ಷಾತ್ ಕೃಷ್ಣನಂಗಿದ್ದ. ಊರಾಗೆಲ್ಲ ಹಿಂದಕಿನ ಕಾಲದು ಊರಾಗೆಲ್ಲ ಜನ ಅವನು ನೋಡಿ ಸಂತೋಷ ಪಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆದರೆ ಆಶ್ಚರ್ಯ ಅಂದ್ರೆ ಅಣ್ಣನ ಹೆಂಡತಿ ಅವನು ನೋಡಿದ್ರೆ ತಾಪ ಆಗ್ತಿತ್ತು. ಯಾಕೆ? ನಮಗೆ ಮಕ್ಕಳಿಲ್ಲ, ಅವ್ರಿಗೆ ಮಕ್ಕಳದಾವಲ್ಲ ಅಂತ ತಾಪ. ಕಸ ಎಷ್ಟು ತಾಪ. ಏನು ನಮ್ಮ ಮನ್ಯಾನವನ ಅದಾನ, ಇವನು ನನ್ನ ಮಗನ ಅಂದ್ಬಿಟ್ರೆ ಮುಗಿದು ಹೊಕ್ಕಿತ್ತು. ಆದ್ರೆ ಆ ಹುಡುಗ ಆ ತಾಯಿನ ಭಾಳ ಪ್ರೀತಿಸ್ತಿದ್ದವ. ತನ್ನ ತಾಯಿಗಿಂತ ಅವರನ್ನು ಪ್ರೀತಿಸ್ತಿದ್ದ. ಅಲ್ಲಿ ಹೋಗ್ತಿದ್ದ, ಆಡ್ತಿದ್ದ. ಆದ್ರೆ ಅವರಿಗೆ ತಾಪಾಗ್ತಿತ್ತು ಅವ ಆಡೋದು ನೋಡಿ, ಅವ ಕುಂಡ್ರದ್ದು ನೋಡಿ. ಆ ಊರೊಳಗೆ ಒಬ್ಬ ಸಿಹಿ ಮಾರವ ಬರ್ತಿದ್ದ. ಅವ ಈ ಹುಡುಗನ ನೋಡಿದ್ರೆ ಸಾಕು, ತನ್ನ ಏನು ಮಿಠಾಯಿ ತರ್ತಿದ್ದ ಸಿಹಿ, ಅದರೊಳಗೆ ಈ ಹುಡುಗನ ನೋಡಿ ಪುಗ್ಸಟ್ಟೆ ಕೊಟ್ಟು ಹೋಗ್ತಿದ್ದವ. ಅಷ್ಟು ಚಂದಿದ್ದ. ಆದರೆ ಏನು ಮಾಡೋದು, ಎಲ್ಲರೂ ಸಂತೋಷ ಪಡ್ತಿದ್ರು, ಅವ ತಾಪಡ್ತಿದ್ದ. ಎಲ್ಲಿಗೆ ಹೋತಂದ್ರೆ ಆ ಕಸ, ಅದು ಬೆಳೆದಿತ್ತಲ್ಲ ಕಸ, ಎಲ್ಲಿಗೆ ಹೋತಂದ್ರೆ ಒಂದು ದಿನ ತಮ್ಮ ಮನೆಯವ್ರನ್ನ ಕರೆದ್ರವ್ರು, ಅಣ್ಣನ ಮನೆಯವ್ರು. ನೀವು ನಾ ಹೇಳಿದ ಕೆಲಸ ಮಾಡಿದ್ರೆ ಮುಂದೆ ಸಂಸಾರ, ಇಲ್ಲ ಅಂದ್ರೆ ಇಲ್ಲೇ ಮುಗೀತು ಅಂದ. ಹಿಂಗಂದ್ಮೇಲೆ ಏನು ಮಾಡೋದು? ಆವಾಗ ಅವ್ರಂದರು, ಏನು ಮಾಡೋದು ಅಂದ. ಆವಾಗ ಅವ್ರಂದರು, ಏನಿಲ್ಲ, ಈ ಹುಡುಗನ ಮುಗಿಸ್ಬಿಡೋದು ಅಂದರು. ಎಲ್ಲಿಗೆ ಹೋಯ್ತು ನೋಡಿ ಕಸ, ಪ್ರಳಯದ ಕಸ ಇದು ಬೆಳೀತಂದ್ರೆ ತಾನಾಶ ಅಷ್ಟ ಅಲ್ಲ, ಸುತ್ತಮುತ್ತಿದ್ದದ್ದು ನಾಶ ಮಾಡ್ತಾನೆ. ಏನು ಮಾಡ್ತೇವೆ ಅನ್ನೋದ ಪ್ರಜ್ಞೆ ಇರೋದಿಲ್ಲ. ಇದು ಹಿಂಗೆ ವಿಚಾರ ಬಂತು, ಇವನು ಮುಗಿಸೇ ಬಿಡೋದು. ಅವನು ಒಂದು ಕ್ಷಣ ವಿಚಾರ ಮಾಡಿ ಮುಗಿಸೇ ಬಿಡೋನು ಅಂದ. ಏನು ಮಾಡೋದು ಅಂದ. ಏನು ಮಿಠಾಯಿ ಮಾರಕ್ಕೆ ಬರ್ತಾನಲ್ಲ ಅವನಿಗೆ ಹೇಳೋನು, ಅದ್ರಾಗ ವಿಷ ಹಾಕಿಸ್ಬಿಡೋನು ಅಂದ. ಹೆಂಗದ ಮನಸ್ಸು? ಇಂಥ ಮನಸ್ಸನ್ನು ತಗೊಂಡು ಏನಿದ್ದರ್ರಿ ಏನದು? ಇಬ್ಬರಿಗೂ 100 ಎಕರೆ ಆಸ್ತಿ ಅದ, ಇಬ್ಬರಿಗೂ ಏನೆಲ್ಲ ಅದ. ಏನೋ ದುರಾದೃಷ್ಟನೋ ಏನೋನೋ ಮಕ್ಕಳಾಗಿಲ್ಲ, ಆದ್ರೆ ತಮ್ಮಗರೇ ಆಗೈತಲ್ಲ ಅಂತ ಸಂತೋಷ ಪಡ್ಬೋದಾಗಿತ್ತು. ಆದ್ರೆ ಕಸ ಹೆಂಗೆ ಮಾಡ್ತದಂದ್ರೆ ನನಗಿಲ್ಲಾರ್ದು ಅವನಿಗೆ ಯಾಕ ಅಂತ ಶುರುವಾಯ್ತು. ಎಚ್ಚರಲಿ ಅದು ಪ್ರಳಯದ ಕಸ, ತಿಳಿಯಲಿ ಅದು. ಒಂದು ಕ್ಷಣ ತಿಳಿಲಾರ್ದಂಗೆ ಮಾಡ್ತದೆ, ಅದೇ ಎಚ್ಚರಿಲ್ಲಾರ್ದಂಗೆ ಮಾಡ್ತದೆ. ಎಲ್ಲಿಗೆ ಹೋಗಿಬಿಟ್ಟಿತ್ತಂದ್ರೆ ಮುಗಿಸ್ಬಿಡ್ಬೇಕು ಅಂತ. ಹಂಗೆ ಮರುದಿವ್ಸ ಅವ ಮಿಠಾಯಿದವ ಬಂದ. ಅದಕ್ಕೆ ಇವು ಹೋದಲ್ಲಿ ಹೋಗಿ, ಎಷ್ಟು ವರ್ಷ ಆಯಿತು ನೀ ಮಿಠಾಯಿ ಮಾರಾಕತ್ತು ಅಂತ ಕೇಳಿದ. ಅವ ಅಂದ, 20-30 ವರ್ಷ ಆಗ್ಯದ ಗುರುಗಳೇ. ಅವಂಗೆ ಹೇಳಿದ, 20-30 ವರ್ಷ ಮಿಠಾಯಿ ಮಾರಿದಿ, ಏನೇನು ಗಳಿಸಿ ಅಂದ. ಏನು ಗಳಿಸೋದದ ಮಿಠಾಯಿ ಮಾರಿ? ಸುಮ್ಮ ಒಂದು ಮನೆ ಅದ, ಮನೆಯವ್ರು ಅದಾರ, ಅಷ್ಟ ಉಣ್ಣಾಕ ತಿನ್ನಾಕ ಅಷ್ಟದ, ಏನು ಆರಾಮದೇವ ನಾವು ಅಂದ. ನೀ ನನ್ನ ಮಾತು ಕೇಳಿದ್ರೆ 10 ಎಕರೆ ಹೊಲ ಸಿಗ್ತದೆ ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತದೆ, ಮಸ್ತಾಗಿ ಬದುಕಬೇಕು ಅಂದ. ಅವಾಗ ಇವ ಅಂದ, ಅಂಥದ್ದೇನು ಮಾತು ನನಗೆ ಅಷ್ಟು ನೀವು ಕೊಡೋಂಥದ್ದಂದವ. ಹಿಂಗೆ ಯಾರೇ ನಿಮಗೆ ಬಂದು ಹೇಳಿದ್ರೆ ಹೆಂಗೆ ಆಗ್ತದೆ? ಇಲ್ಲ, ನಮಗೆ ನೀವು ಅಂದ ನೋಡ್ರಿ ಹೆಂಗೆ ಆಗ್ತದೆ. ಇಲ್ಲ, ಅವಾಗವ ಅಂದ, ಏನು ಮಾಡಬೇಕು ಅಂದ. ಏನಿಲ್ಲ, ನೀನು ಈ ಮಿಠಾಯಿ ಒಳಗೆ ಆ ಹುಡುಗ ಬರ್ತಾನಲ್ಲ, ಈ ವಿಷ ತಗೋ, ಇದನ್ನು ಬೆರೆಸಿ ಅವ್ನಿಗೆ ಕೊಡು ಅಂದ. ಅವ ಅಂದ, ಯಾರು ಮಿಠಾಯಿ ಮಾರೋವನ ಮಾತು, ಅವನ ಮನಸ್ಸು ಹೆಂಗಿರ್ಬೇಕು. ಅವ ಅಂದ, ನಾನು ಸಿಹಿ ಮಾರವನೇ ವಿನ ವಿಷ ಮಾರೋದಿಲ್ಲ ಅಂದವ. ಅವಂದು ಹೆಂಗಿರ್ಬೇಕು? ತಮ್ಮದ ಮನೆ ಮಗ, ಆದ್ರೆ ಕಸ ಹಂಗೆ ಬೆಳೆದಿತ್ತು. ನಾವು ಎಷ್ಟೋ ಸಲ ಹೊರಗಿನ ಕಸ ತೆಗೆದು ಭಾಳ ವಿಚಾರ ಮಾಡ್ತಿರ್ತೀವಿ, ಆದ್ರೆ ನಮ್ಮ ಮನಸ್ಸಿನಾಗ ಎಷ್ಟು ಕಸ ಇರ್ತಾವಂತ ಬಸವಣ್ಣವ್ರು ಹೇಳ್ತಾರೆ. ದೇವರಿಗೆ ಬೇಡ್ಕೊಳ್ಳೋದು, ಯಾರು ಅದ್ಭುತವಾದಂಥ ಮಹಾಲಿಂಗವನ್ನೇ ಅನುಭವಿಸ್ಯಾರೋ ಅವರೇ ಅಂತಾರೆ, ನನ್ನೊಳಗೆ ಇಂಥ ಕಸ ಅದಾವ, ಭಗವಂತನೇ ಏನು ಮಾಡು, ಒಂದಿಷ್ಟು ಈ ಕಸ ತೆಗಿ ಅಷ್ಟ. ಆವಾಗ ಅವ ಅಂದ, ಇನ್ನೇನು ನಾ ಕೊಡೋದಿಲ್ಲ ಅಂದಲ್ಲ, ಹಂಗಾದ್ರೆ ನೀ ಊರಾಗ ಇರಕ್ಕೆ ಬಿಡೋದಿಲ್ಲ ನಾ ಅಂದ. ದೊಡ್ಡ ಶ್ರೀಮಂತಿದ್ದೆ. ಆವಾಗ ಅವ ಮಿಠಾಯಿ ಮಾರವಂದ, ನಿಮ್ಮಂಥವ್ರು ಇದ್ದು ಊರಾಗ ಇರೋದಕ್ಕಿಂತ ಹೋಗೋದೇ ಚಲೋ ಅಂದವ. ಹೆಂಗದ? ಇಲ್ಲ, ಏನು ಮಾಡ್ತದ ಹೇಳಕ್ಕೆ ಬರೋದಿಲ್ಲ. ಹಿಂದಕ್ಕೆ ಬಣಿವಿ ಇರ್ತಿದ್ದು, ಈಗಿಲ್ಲ. ಶೆಟ್ ಅಂದ್ರೆ ಈ ಕಸ ಬೆಳೆದು ಅಂದ್ರೆ ಯಾರು ಬವಣಿ ಬೆಂಕಿ ಬೀಳ್ತಿತ್ತೋ ಹೇಳಕ್ಕೆ ಬರ್ತಿರಲಿಲ್ಲ. ಅಂದರೆ ಯಾರೋ ಹೋಗಿ ಹಚ್ಚೇ ಬಿಟ್ಟಿರ್ತಿದ್ರು. ಹಂಗೆ ಇದು ಎಲ್ಲ ಒಳಗೆ ಇಂಥವು ಬೇರೆ ಬೇರೆ ಕಸ ಭಾಳ ಅದಾವ. ಈ ಕಸ ಮನಸ್ಸಿನಾಗ ಇಟ್ಕೊಂಡೇವಂದ್ರೆ ಈ ಜಗತ್ತು ಸುಂದರವಾಗಿ ಕಾಣ್ತದ ಅಂತ ಹೇಳಕ್ಕೆ ಬರುವುದಿಲ್ಲ.
ಎಷ್ಟು ಚಲೋ ಇಲ್ಲ? ಬೆಳೆವ ಭೂಮಿ ಇದು. ಇದೇ ಮನಸ್ಸನ್ನು ಇಟ್ಟುಕೊಂಡು ನಾವಿಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ಅನುಭವಿಸಿ ಬಿಡ್ಬೋದು. ಇದೇ ಮನಸ್ಸನ್ನು ಇಟ್ಟುಕೊಂಡು ಇಲ್ಲಿ ಸ್ವರ್ಗವನ್ನೇ ಅನುಭವಿಸ್ಬೋದು. ಹಂಗೆ ಅನುಭವಿಸಲಾರ್ದಂಗೆ ಮಾಡುವಂಥ ಕಸ ಅದಾವ, ಅವತರನ್ನ ಒಂದಿಟ್ಟು ತೆಗಿಯೋದು. ಅದಕ್ಕಾಗೇ ಇದು ಸತ್ಸಂಗ. ಅಪ್ಪುಗಳು ಏನು ಮಾಡ್ತಿದ್ರು? ಅವರೇನೇನು ನಮಗೆಲ್ಲ ಬಂಗಾರ ಕೊಡ್ತಿದ್ರೆ ಏನಿಲ್ಲ, ಅವ್ರ ಮಾತು ಕೇಳಿದ್ರೆ ಸಾಕು, ಅವರು ಒಂದು ಥರ ಗಳೆ ಹೊಡೆದಂಗೆ ಆಕಿತ್ತು ನಮ್ಮ ಮನಸ್ಸಿಗೆ. ಎಲ್ಲ ಕಸ ತೆಗೆದು ಕರ್ಕಿ ಅಂತ ಕಸ ಸತಿಗೆ ತೆಗಿತಿದ್ರು ಅವ್ರು. ಇಲ್ಲ ಹೊರಗೆ ಹೆಂಗೆ ನಟ್ಟು ಕಡಿತಾರ ಹಿಂಗೆ ಮಾತಾಡಿಬಿಟ್ರೆ ಸಾಕು, ಎಲ್ಲರ ಮನಸ್ಸು ಹಗರ ಆಗ್ತಿತ್ತು. ಅಂಥ ಗುರುನಮನವನ್ನು ನೀವೆಲ್ಲ ಮಾಡಾಕತ್ತೀರಿ. ಇವತ್ತು ಕೃಷಿ ಗೊತ್ತಾತಲ್ಲ, ಒಂದು ಕೃಷಿ ಹೊರಗೆ, ಇನ್ನೊಂದು ಕೃಷಿ ಒಳಗೆ. ಸುಮ್ಮನೆ ನಾವು ಮನೆಗೆ ಹೋಗೋದು, ನಾವು ನೋಡ್ಕೊಳ್ಳೋದು, ನೀವು ನೋಡ್ಕೊಳ್ಳೋದು. ಈಗ ಯಾರ್ದರಿ ಏಳಿಗೆ ಕಂಡು ತಾಪ ಆಗಾಕತ್ತೈತೆ ಅಂದ್ರೆ ಏನನ್ನೋದು? ಕಸ ಭಾಳ ಬೆಳೆದದ, ಇದು ಸರಿ ಅಲ್ಲ, ಇದನ್ನು ಒಂದಿಟ್ಟು ತೆಗಿಯೋದು ಅಂತ ನೀವು ಹಿಂಗೆ ಅಂದು ನೋಡ್ರಿ. ಮತ್ತು ಯಾರು ಮಂದಿ ಮುಂದೆ ಅಂದಿರಿ? ಮತ್ತು ಯಾಕೋ ಧಾರವಾಡಕ್ಕೆ ಒಯ್ಬೇಕಾಗಿ ಇದು ಬೇರೆ ಕಸ ಬೆಳೆದದ ಅಂತಾರೆ. ಅಂದ್ರೆ ನಮ್ಮ ಮನಸ್ಸನ್ನು ನಾವು ಸ್ವಚ್ಛಗೊಳಿಸೋದು ಇಂಥ ಸತ್ಸಂಗದಿಂದ ಅದು ಸಾಧ್ಯ. ಇದಕ್ಕೇನಪ್ಪ ಇಲ್ಲೇನದ, ಬೈಲದ, ಎಲ್ಲ ಅದ, ಬಂದು ಕೂತೀರಿ. ನಾವು ಎಲ್ಲರೇ ಹೋಗಿ ಕೂತಿದ್ವಿ ಅಂದ್ರೆ ಈ ಆನಂದ ಸಿಗ್ತಿತ್ತೆ, ಸಾತ್ವಿಕ ಆನಂದ. ಇದು ನಿಮಗೆ ಎಲ್ಲ ಅಮೃತಾನಂದ ಗುರುಗಳು ಒಂದು ವ್ಯವಸ್ಥೆ ಮಾಡಿಕೊಟ್ಟಾರ, ಮತ್ತು ಅವ್ರು ಥಂಡಗೆ ಕೆಳಗೆ ಕೂತಾರ. ಅದಕ್ಕೆ ನಮಗಿದೊಂದು ಆನಂದ. ಇಷ್ಟೊತ್ತನ ನೀವೆಲ್ಲಿ ಕುಂಡಿರ್ತಿದ್ರಿಲ್ಲ ಅಂದ್ರೆ ನಾವು ಕುಂಡಿರ್ತಿದ್ದಿದ್ದಿಲ್ಲ, ನೀವು ಕುಂಡಿರ್ತಿದ್ದಿಲ್ಲ. ಅದು ಈ ಗುರುನಮನ ಕಾರ್ಯಕ್ರಮ ಅಂತಂದ್ರೆ ಇದು ಅಮೃತಾನಂದ ಗುರುಗಳ ಕಾರ್ಯಕ್ರಮ ಅಂತ ಹಿಂಗಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಇದು. ಅಂಥ ಮಹಾನುಭಾವರ ಆಗಿ ಹೋದ ಕಾಲನಾಗ ನಾವೆಲ್ಲ ಅದೇವು, ಇದು ಸಂತೋಷ ಪಡಬೇಕು. ಏನು ಅಪ್ಪುಗಳು ಅವ್ರ ನಡೆ, ಅವ್ರ ನುಡಿ, ಅವ್ರನ್ನ ನೆನೆಸ್ಕೊಂಡ್ರೆ ಇದೇ ನೆಲದಾಗ ಇದೇ ಸ್ಥಳದಾಗ ಕ್ಲಾಸ್ ನಡೀತಿತ್ತು. ನೀವೆಲ್ಲ ನೋಡಿರಿ, ಇಲ್ಲೇ ಅಡ್ಡಾಡ್ತಿದ್ರು. ಏನು ಸಂತೋಷ ಅವ್ರಿಗೆ ಬಾಲ್ಗಾಂವ್ದಾಗ ಅಡ್ಡಾಡಕ್ಕೆ. ಅಂಥ ಈಗ 2ನೇ ತಾರೀಕು ಬಂದ್ರೆ ಸಾಕು, ಯಾವ ಊರಿಗೆ ಅಪ್ಪುಗಳು ಹೋಗಿಲ್ಲ, ಅಂಥಲ್ಲೆಲ್ಲ ಅನ್ನದಾಸೋಹ. ಯಾವ ಊರಾಗ ಸತಿಗೆ ಅವರು ಹೋಗಿಲ್ಲ, ಮಾತಾಡಿಲ್ಲ, ಅಲ್ಲೆಲ್ಲ ಅವ್ರು ಎಷ್ಟು ಉತ್ಸಾಹದಿಂದ ಮಾಡಾಕತ್ತಾರ. ಮತ್ತು ನೀವು ಹೆಂಗೆ ಮಾಡ್ಬೇಕು ಇದನ್ನು ವಿಚಾರ ಮಾಡುವಂಗದ. ಏನೋ ಇಲ್ಲಿ ಬಂದು ನಾವು ಅವ್ರ ಮೇಲೆ ಉಪಕಾರ ಮಾಡಿದಂಗೆ ಅಲ್ಲ, ನಮ್ಮ ಜವಾಬ್ದಾರಿ ಇದೆಲ್ಲ ಬರಬೇಕು. ನಾವೆಲ್ಲರೂ ಅವ್ರ ಬಲೆಗೆ ಹೋಗಬೇಕು. ಅಪ್ಪುಗಳ ಗುರುನಮನ ಕಾರ್ಯಕ್ರಮದ ಗುರುಗಳ ಹೆಂಗೆ ಮಾಡೋನು ಅಂತ ಕೇಳೋದು, ನಾವೇ ಕೇಳಬೇಕು ಉತ್ಸಾಹದಿಂದ. ಹೆಂಗೆ ಮಂದಿನ ಕರೆಸೋನು ಅಂತ ಅವ್ರು ಚಿಂತೆ ಮಾಡಂಗೆ ಮಾಡೋದಲ್ಲ. ಹಂಗೆ ನೀವೆಲ್ಲ ಎಲ್ಲ ಭಾಳ ಸಂತೋಷದ ನಿಮ್ಮನ್ನೆಲ್ಲ ನೋಡಿದ್ರೆ, ಅದರಾಗ ಈ ಭಾಗದ ಜನ ನೋಡಿದ್ರೆ ಭಾಳ ಆನಂದ ಆಗ್ತದೆ ನಮಗೆ. ಯಾಕಂದ್ರೆ ಕಿಸೇನು ಭಾಳ ತುಂಬಿಲ್ಲ, ಮನಸ್ಸು ಭಾಳ ಸ್ವಚ್ಛ. ಆದ್ದರಿಂದ ಹೃದಯದಾಗ ಕಸ ಭಾಳ ಕಡಿಮೆ. ನಿಮ್ಮ ಹೊಲದಾಗ ಹೆಚ್ಚು ಬೆಳಿತಿರ್ಬೋದು ಮಡ್ಯಾಗ, ಆದ್ರೆ ನಿಮ್ಮ ಮನಸ್ಸಿನಾಗ ಕಸ ಭಾಳ ಕಡಿಮೆ ಅದಾವೆ. ಅಂಥ ಈ ಜನ ಅದ. ಮತ್ತು ಅಮೃತಾನಂದ ಗುರುಗಳಂತಂದ್ರೆ ಅವ್ರು ಒಂದು ವೇಳೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಎಲ್ಲೋ ಮಡ್ಯಾಗ ಅದಾರ ಅವ್ರು. ಏನು ಅವ್ರ ಕರ್ತೃತ್ವ ಶಕ್ತಿ ಎಷ್ಟು ಅದ ಅಂತಂದ್ರೆ, ಯಾವುದರೇ ಒಂದು ಸಿಟಿ ಒಳಗೆ ಇದ್ದಿದ್ರಂದ್ರೆ ಈಗ ಅವ್ರ ಎತ್ತರನೇ ಬೇರೆ ಇರ್ತೈತಿ. ಆದರೂ ಸಹಿತಿಗೆ ಅವರು ಇಲ್ಲ, ನನಗೆ ಅದು ಯಾವುದೂ ಬೇಡ, ನಾ ಇಲ್ಲೇ ಇರ್ತೀನಿ ಅಂದರು. ಅಪ್ಪುಗಳು ಹೇಳಿದ್ದು ಒಂದು ಮಾತು ನಿಮಗೆ ನೆನಪು ಮಾಡ್ತೀನಿ. ನಾ ಹೇಳಿದ್ದು ಅಲ್ಲಿದು, ಅಪ್ಪುಗಳ ಹೇಳಿದ್ದು. ಅಲ್ಲಿ ಮಡ್ಡಿ ಒಳಗೆ ಪ್ರವಚನ ನಡೀತಿತ್ತು, ನೆನಪದೇ ಇಲ್ಲ. ಅವ್ರು ಹೇಳಿದ್ರು ಒಂದು ಮಾತು, ನೀವು ಅದು ವಿಡಿಯೋ ಇದ್ದರೂ ನಿಮಗೆ ಸಿಗ್ತಿರ್ಬೋದು. ನಾ ಏನರೇ ಅತಿಶಯೋಕ್ತಿಗಾಗಿ ಮಾತಾಡ್ತೀನಿ ಅಂತ ಅಲ್ಲ, ಅಪ್ಪುಗಳ ಬಾಯಿಯಿಂದ ಬಂದ ಮಾತಿದು. ಅವರಲ್ಲಿ ಪ್ರವಚನ ಮಾಡ್ತಾಯಿದ್ರು. ಒಂದು ದಿನ ಹೇಳಿದರು, ಈಗೆಲ್ಲ ಇದು ಹಿಂಗೆ ಅನ್ನಿಸ್ತದೆ, ಇವರು ಸಾಮಾನ್ಯವಾದವರಲ್ಲ, ಒಂದು ದಿನ ಇಡೀ ಜಗತ್ತೇ ಇದ್ರ ಕಡೆ ನೋಡ್ತದೆ, ಹಂಗೆ ಇವರು ಮಾಡ್ತಾರ ಅಂತ ಹೇಳಿತ್ತು ಅಲ್ಲೇ. ಆಮೇಲೆ ಇಲ್ಲಿ ಬಂದು ಸಾಯಿಬಣ್ಣವ್ರು ಒಂದು ಮಾತು ಕೇಳಿದ್ರು ಅಪ್ಪಗಳಿಗೆ. ಏನು ರೀ ಅಪ್ಪಗಳ, ಇಂಥ ಮಡ್ಯಾಗ ಆಶ್ರಮ ಮಾಡೀರಿ, ಇಲ್ಲಿ ಯಾರು ಬರ್ತಾರ, ಏನಾಗ್ತದೆ ಅಂದರು. ನಿನಗೆ ಗೊತ್ತಿಲ್ಲೋ ಅವ್ರು ಎಂಥವ್ರು ಅದಾರ, ಮುಂದೊಂದು ದಿನ ಹಿಂಗೆ ಆಗ್ತದಲ್ಲ, ಇದು ಇಲ್ಲಿ ರೂಮ್ ಸಾಲೋದಿಲ್ಲ, ಅಂಥ ದೊಡ್ಡ ದೊಡ್ಡ ಸಾಧಕರು ಬರ್ತಾರ ಅಂತ ಹೇಳಿ. ಅಂಥವರು ನಿಮ್ಮ ಬಲ್ಲೇಕ ಅದಾರ ಅಂತಂದ್ರೆ ಒಮ್ಮೊಮ್ಮೆ ಹಿತ್ತಲ ಗಿಡ ಗೊತ್ತಾಗೋದಿಲ್ಲ ಹೆಂಗದ ಏನದ ಅಂಥೇಳಿ.
ಆದರೂ ಸಹಿತಿಗೆ ನಿಮಗೆ ಗೊತ್ತಿರಬೇಕು, ಅವರೊಂದು ದೊಡ್ಡ ಆಸ್ತಿ. ಅಪ್ಪುಗಳ ಶಿಷ್ಯರೊಳಗೆ ಏನಾರೇ ವಿಶೇಷವಾದ ವ್ಯಕ್ತಿ, ವಿಶೇಷವಾದ ಶಕ್ತಿ, ಜ್ಞಾನದಿಂದ, ಕರ್ತೃತ್ವ ಶಕ್ತಿಯಿಂದ, ಗಟ್ಟಿತನದಿಂದ ಯಾರಾದರೂ ಅದಾರಂದ್ರೆ ಅವ್ರು ಅಮೃತಾನಂದ ಅಪ್ಪುಗಳು. ನೋಡ್ರಿ ಅವ್ರ ನಡೆ ಹೆಂಗಿರ್ತದೆ, ಅವ್ರ ನುಡಿ ಹೆಂಗಿರ್ತದೆ, ಅವ್ರಿಗೇನು ಕಷ್ಟ ಬಂದಿಲ್ಲ ಅಂತದೇನು? ಅವ್ರಟ್ಟು ಕಷ್ಟ ಎಲ್ಲಿ ಬಂದದ? ನಮಗೆ ಯಾರು, ನಾವಂತರೂ ಹುಟ್ಟತನ ಕಷ್ಟ ಕಂಡಿಲ್ಲ. ನಾವು ಬೆಳೆದದ್ದ ದೊಡ್ಡ ಮನೆಯಾಗಿ ಬೆಳೆದಿದ್ವಿ. ಆಮೇಲೆ ಒಂದು ಚರ್ಗಿ ಸತಿಗೆ ಎತ್ತಿಟ್ಟಿಲ್ಲ ನಾವು. ಅಲ್ಲಿ 15-18 ಮಂದಿ ಆಳು ಇರ್ತಿದ್ರು ಮನ್ಯಾಗ. ಇಷ್ಟೆಲ್ಲ ಇರ್ತಿತ್ತು. ನಾವು ಕಷ್ಟ ಅಂದ್ರೆ ಗೊತ್ತಿರಲಿಲ್ಲ. ಇಲ್ಲೇ ಬಾಲ್ಗಾವ್ದಾಗ ಬಂದ ಮೇಲೆ ಒಂದಿಷ್ಟು ಕೆಲಸ ಮಾಡೋದು ಕಲ್ತೀವಿ ನಾವು. ಅದಕ್ಕೆ ಮೊದಲು ಯಾವ ಹೊಲ ಬೇಕಾದಷ್ಟು ಇತ್ತು, ಕರೆ ಹೊಲದಾಗ ಹೋಗಿಲ್ಲ. ಹಾಗೆಲ್ಲ ಇತ್ತು. ಆದ್ರೆ ಅವರು ವಿಶೇಷವಾಗಿ ಹಿಂಗೆ ನಿತ್ರಂದ್ರೆ ವ್ಯಾಯಾಮ ಮಾಡೋಕೆ 100 ಊಟ ಬಸಿ ಹಿಂಗೆ ತೆಗೆದು ಬಿಡ್ತಾರೆ. ನಾವು ವ್ಯಾಯಾಮ ಮಾಡೋಕೆ ಹೋದೆವಂದ್ರೆ 5 ಊಟ ಬಸಿ ತೆಗೆದ್ರೆ ಕಾಲ ಹಿಡಿದಿರ್ತಾವೆ ನಾವು. ಮೊನ್ನೆ ಮ್ಯಾರಥಾನ್ ರನ್ನಿಂಗ್ ನಡೀತು, ಅಂದ್ರೆ ಓಡೋದು. ನಿಮ್ಗೆ ಗೊತ್ತಿರಲಿ, 5 ಕಿಲೋಮೀಟ್ರ್ ಓಡೋಕೆ ನಾವು 2 ತಾಸು ತೊಗೊಂಡೇವಿ. ಎಷ್ಟು? 2 ತಾಸು. 21 ಕಿಲೋಮೀಟ್ರ್ 1.5 ತಾಸ್ನಾಗ ಓಡಿದ್ರು ಅವ್ರು. ಎಂಥ ಶಕ್ತಿ! ಬರೇ ದೈಹಿಕ ಶಕ್ತಿ ಅದ ಅಂತಲ್ಲ, ಅವ್ರು ಎಷ್ಟು ಎತ್ತರಕ್ಕೆ ಹಾರಬಹುದಂದ್ರೆ ನೀವು ಎಲ್ಲರೂ ಅವರಿಗೆ ಸಾತಾಗಿ ನಿಲ್ಲಬೇಕು. ಸಾಮಾನ್ಯ ಅಲ್ಲ ಇದು. ಅಂಥವ್ರು ಸಿಗೋದ ಒಂದು ಅಪರೂಪ. ಅವ್ರ ಬಗ್ಗೆ ಭಾಳ ಹೊಗಳಾಕತ್ತೀನಿ ಅಂತ ಹಂಗಲ್ಲ. ನಿನ್ನೆ ನಾವು ಕೊಪ್ಪಳ ಜಾತ್ರೆಗೆ ಹೋಗಿದ್ವಿ. ಅಲ್ಲಿ 8 ಲಕ್ಷ ಜನ ಅದೆಲ್ಲ ನೋಡಿದ್ವಿ. ಇಂಥವ್ರ ಕೈಯಾಗಿ ಸಿಕ್ಕಿದ್ರೆ ಅಲ್ಲಿ 15 ಲಕ್ಷ ಜನ ಇರ್ತಿದ್ರೇನೋ ಅನಿಸ್ತು ನಾವು. ಆದ್ದರಿಂದ ಅವರು ನೋಡಾಕೂ ಅದ್ಭುತನ ಕಾಣ್ತಾರೆ. ಅವ್ರ ಮಾತುಗಳು ಬಹಳ ವಿಶೇಷ. ಅಷ್ಟೇ ತಪಸ್ವಿಗಳದಾರ. ಅಂಥ ಒಬ್ಬರು ಜ್ಞಾನಿಗಳು, ಅನುಭಾವಿಗಳು ಸಿಗೋದು ಭಾಳ ಕಠಿಣ ಇರ್ತದೆ. ಮತ್ತು ಅಪ್ಪುಗಳಿಗೆ ಅತಿ ಪ್ರಿಯವಾದವರೊಳಗೂ ಅವರೊಬ್ಬರು ಅದಾರ. ಅವರು ಈ ಬಾಲಗಾವ, ಕಾತ್ರಾಳ ಒಂದೇ ಊರು ಅನ್ನೋಕ್ಕೊಂದು ಬರಂಗಿಲ್ಲ. ಇಲ್ಲಿ ಆಕಳವಾಡಿ ಎಲ್ಲ ಊರು ತೊಗೊಳಿಕ್ಕಂದ್ರೆ ನಮ್ದಲ್ಲೇನು ಊರು ಆಶ್ರಮ ಅಂತಾರೆ. ಯಾಕಂದರೆ ಎಲ್ಲ ಥರ ನಡು ಐತಿದೆ ಆಶ್ರಮ. ಅದಕ್ಕೆ ಎಲ್ಲ ಊರುಗಳು ಇದೇನು ಆಶ್ರಮ ಅದ, ಇದು ಎಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರೆ ನಮ್ಮ ಇಚ್ಛೆ ಐತೆ ಅಂತಂದ್ರೆ ಇದು ಅಪ್ಪುಗಳ ಕನಸು ಅದ. ಬರೀ ನಮ್ಮೊಬ್ಬರದ ಇಚ್ಛೆ ಅಲ್ಲ, ಇಡೀ ಜಗತ್ತೇ ಇದರ ಕಡೆ ಹೊಳ್ಳಿ ನೋಡುವಂಗೆ ಆಗಬೇಕು. ಹಂಗಿದು ಬೆಳೀತದ. ಯಾಕೆ? ಅಪ್ಪುಗಳು ಹೇಳಿ ಹೋಗ್ಯಾರ. ನೀವು ಬಹುಶಃ ಇದೇನು ಭಾಳ ದಿವಸನೂ ತೊಗೊಳ್ಳೋದಿಲ್ಲ. ಇನ್ನು ಇದು ಒಂದು ದಿನ ಎಷ್ಟು ಎತ್ತರಕ್ಕೆ ಬೆಳೀತದೆ. ಆ ಕರ್ತೃತ್ವ ಶಕ್ತಿ ಅವರಲ್ಲಿ ಅದ. ಈ ಗುರುನಮನ ಕಾರ್ಯಕ್ರಮ ನೀವೇನು ಮಾಡ್ತೀರಿ, ಏನು ಬರ್ತೀರಿ, ಅಷ್ಟ ಸಂತೋಷದಿಂದ ಬರೋದು. ಈಗ ಹೇಳಿದ್ರು ಅವ್ರು ಅಷ್ಟು ಕೊಟ್ಟಾರ, ಇಷ್ಟು ಕೊಟ್ಟಾರ. ಕೊಡೋಲ್ಯಾಕ? ಹಣ ಕೊಡೋರು ಭಾಳ ಮಂದಿ ಅದಾರ. ನೀವು ಏನು ಬರ್ತೀರಿ, ಸಂತೋಷದಿಂದ ಕುಂಡಿರ್ತೀರಿ. ಆಮೇಲೆ ಒಂದಿಷ್ಟು ಏನೋ ಕೈಲಾದಷ್ಟು ಕೆಲಸ ಮಾಡ್ತೀವಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಅವ್ರಿಗೇನು ಹಣದ ಕೊರತೆ ಅದ ಅಂತಲ್ಲ, ಅಥವಾ ಇಲ್ಲ ಅಂತಲ್ಲ. ನೀವು ಏನು ಸಾಧ್ಯ ಇದ್ರೆ ಕೊಡೋದು, ಕಿಸೆದಾಗ ಇದ್ರೆ. ಇರಲಿಲ್ಲ ಅಂದ್ರೆ ನಾವು ಕೊಟ್ಟಿಲ್ಲ ಅಂತ ತಾಪ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮಷ್ಟು ಪ್ರೇಮ ಅವ್ರಿಗೆ ಅವ್ರ ಮೇಲಿಲ್ಲ. ಅವ್ರು ಅಂತಿರ್ತಾರೆ, ಹಣ ಕೊಡೋರು ಕೆಟ್ಟಂತಲ್ಲ, ಅವ್ರು ಒಳ್ಳೆಯವರೇ. ಆದ್ರೆ ಈ ಜನರನ್ನು ನೋಡಿದಾಗ ಏನು ಸಂತೋಷ ಆಗ್ತದೆ, ಕೊಟ್ಟವ್ರನ್ನ ನೋಡಿದಾಗೂ ನಮ್ಗೆ ಅಟ್ಟಾಗೋದಿಲ್ಲ ಅಂತಿರ್ತಾರೆ. ಅದಕ್ಕೆ ನಿಮ್ಮ ಮ್ಯಾಲೆ ಭಾಳ ವಿಶೇಷವಾದ ಪ್ರೇಮದ ಒಂದು ಗುಡಿ. ನಿಮ್ಮ ಇಟ್ಟಕ್ಕೆ ಬಿಡೋದಿಲ್ಲ. ಮತ್ತು ನಾವೀಗ ಒಂದು ಗುಡಿ ಇತ್ತಲ್ಲಿ. ಆ ಗುಡಿ ಮುಂದೆ ಒಂದು ಹೂವಿನ ಕಂಟಿ ಬೆಳೆದಿತ್ತು. ಕತಿ ಮತ್ತೆ ಅದು. ಆ ಗುಡಿ ಭಾರಿ ಜಾಗೃತ ಗುಡಿ. ಎಲ್ಲರೂ ಬರೋರು, ಬೇಡ್ಕೊಳ್ಳೋದು ಎಲ್ಲ ಖರೆ ಆಗ್ತಿತ್ತಂತ. ಹಿಂಗಾಗಿ ಮತ್ತು ಹಿಂಗೆ ಆಕ್ಕಿತ್ತಂದ್ರೆ ಎಲ್ಲರೂ ಆ ಕಡೆ ಹೋಗ್ತಾರೆ. ಈಗ ನಿಮಗೆ ಇಲ್ಲಿ ಏನರ ಅಂದಿವಿ ತಿಳಿರಿ, ಇಲ್ಲಿ ಪಾದಗಟ್ಟಿ ಕಟ್ಟ್ಯಾರ, ಏನು ಅಂತೀರಿ ಅದು ಆಕ್ಕೈತಿ ಅಂದ್ರೆ ಪಾಳೆ ಹಚ್ಚಿಬಿಡ್ತಾರೆ. ಇಲ್ಲ ಹಂಗೆ ಪಾಳೆ ಹಚ್ಚೋರು ಏನು ಒಬ್ಬರು ಮುತ್ತು ತಂದಿಡೋರು, ರತ್ನ ತಂದಿಡೋರು, ಬಂಗಾರ ಕೊಡೋರು, ಎಲ್ಲ ಕೊಡೋರು ಆ ಹೂವಿನ ಕಂಟಿ ಹತ್ತತ್ತ ಇವರೆಲ್ಲ ಇಷ್ಟು ಕೊಡ್ತಾರೆ, ನಾ ಏನೂ ಕೊಡೋದಿಲ್ಲಲ್ಪ ಅಂತ ದುಃಖದಿಂದ ಕೂತಿತ್ತು. ಅದು ಬೆಳದಿಂಗಳ ರಾತ್ರಿ. ಎಲ್ಲರೂ ಶಾಂತ ಆದ್ರೆ ರಾತ್ರಿ 12ಕ್ಕೆ ಅವಾಗ ಬೆಳದಿಂಗಳು ಬಿದ್ದಿತ್ತು. ಇದು ದುಃಖದಿಂದ ಕಂಟಿ ಇತ್ತು. ನನಗೆ ಕೊಡೋಕೆ ಏನೂ ಇಲ್ಲಲ್ಲ, ಅವರೆಲ್ಲ ಇಷ್ಟು ಕೊಡ್ತಾರೆ, ನನ್ನ ಕಡೆ ಏನೂ ಇಲ್ಲಲ್ಲ ಅಂತ ದುಃಖ ಪಡ್ತಿತ್ತು. ಆವಾಗ ಆ ದೇವರು ಬಂದ. ಯಾಕೋ ಹಿಂಗ್ಯಾಕೆ ಅದಿ ಅಂದ.
ಏನು ಮಾಡೋದು ಭಗವಂತನೇ, ನಿನಗೆ ಎಲ್ಲೆಲ್ಲಿದೋ ಬಂದು ಎಷ್ಟೆಷ್ಟೋ ಜನ ಕೊಡ್ತಾರೆ, ನಾ ಇದೇ ಜಾಗದಾಗಿದ್ದು ನಿನಗೇನು ಕೊಡೋಕ್ಕಾಗೋಲ್ದಲ್ಲ ಅಂತಂದು. ಅವಾಗ ದೇವ್ರು ಹೇಳಿದ, ಅವ್ರು ಕೊಡ್ತಾರೆ, ಅದ್ರ ಹಿಂದೆ ಬೇರೆ ಬೇರೆ ಇರ್ತದೆ, ಆದ್ರೆ ನೀ ಕೊಡಬೇಕತ್ತೇನು ಮನಸ್ಸದಲ್ಲ, ನಿನಕ್ಕಿಂತ ದೊಡ್ಡದು ಯಾರದಾರ ಅಂತ. ನಿನ್ನ ಒಂದು ಹೂವು ಸಾಕು ನನಗೆ, ಅದಕ್ಕಿಂತ ಪ್ರಿಯವಾದದ್ದು ನಿನ್ನ ಒಂದು ಹೂವು. ಹಂಗೆ ನೀವೇನು ಇಷ್ಟು ಪ್ರೇಮದಿಂದ ಬರ್ತೀರಿ, ಇದೆಲ್ಲ ಮಾಡ್ತೀರಿ, ಇದು ನಿಮ್ಮ ಆಶ್ರಮ, ನಿಮಗೆ ಹೆಮ್ಮೆ ಇರಬೇಕು. ಯಾರೇ ಬಂದ್ರಂದ್ರೆ ಅಮೃತಾನಂದ ಗುರುಗಳ ಆಶ್ರಮ ಅಲ್ಲ, ಅವ್ರೇನದಾರ, ಅವ್ರ ಹೆಸರು ಸಹಿತಿಗೆ ಇಲ್ಲ ಇದ್ರಾಗ. ನೀವು ಉತ್ತಾರಿ ತೆಗೆದು ನೋಡ್ರಿ, ಇದ್ರಾಗ ಅವ್ರ ಹೆಸರೇ ಇಲ್ಲ. ನೀವು ಇಂದ ಹೊರಗೆ ಹೋಗಂದ್ರೆ ಹೋಗಿಬಿಡ್ತಾರೆ ಅವ್ರು. ಈಗ ನಿಮ್ಮ ಹೊಲ ಅದು ಇರ್ತಾವೆ, ಅದ್ರಾಗ ನಿಮ್ಮ ಹೆಸರು ಇರೋದಿಲ್ಲ, ನಾವು ನೋಡಿಲ್ಲ ಮತ್ತು ರಿಜಿಸ್ಟ್ರದಾಗ. ಆದ್ರೆ ಅಮೃತಾನಂದ ಗುರುಗಳದು ಈ 100 ಎಕರೆ 150 ಎಕರೆ ಅಂತ ಹೇಳ್ತಾರಲ್ಲ, ಇದ್ರಾಗ ಎಲ್ಲಿ ಅವ್ರ ಹೆಸರೇ ಇಲ್ಲ. ಆದರೂ ಅವ್ರು ಯಾಕೆ ಇಷ್ಟು ಮಾಡ್ತಾರೆ, ಯಾಕೆ ಇಷ್ಟು ಹೇಳ್ತಾರಂದ್ರೆ, ಅಪ್ಪುಗಳ್ದು ಒಂದು ಆಶೆ ಅದ, ಇಲ್ಲೆಲ್ಲ ಜನರಿಗೆ ಸಂತೋಷ ಸಿಗಬೇಕು, ಇಲ್ಲೆಲ್ಲ ಜನರಿಗೆ ಸಮಾಧಾನ ಸಿಗಬೇಕು. ಇಂಥ ಒಂದು ಪ್ರಶಾಂತ ಸ್ಥಳದೊಳಗೆ ಅವ್ರು ಬರಬೇಕು, ಕುಂಡಿರ್ಬೇಕು. ಅವ್ರು ಏನು ಕೊಡ್ತಾರ ಬಿಡ್ತಾರ ಮಹತ್ವ ಅಲ್ಲ, ಅವ್ರ ಮುಖದ ಮೇಲಿಂದ ಒಂದು ನಗಿ ನೋಡಿಬಿಟ್ರೆ ನಿಮ್ಮ ಜೀವನ ಸಾರ್ಥಕ ಅಂತ ಹೇಳಿದ್ರು ಅಪ್ಪಗಳು. ಅದಕ್ಕೆ ಅವ್ರು ಅಷ್ಟು ಪರಿಶ್ರಮ ಮಾಡತ್ತಾರ. ನೀವು ಹಿಂಗೆ ಮಾಡಬೇಕಲ್ಲ. ಏನಾರೇ ಅಡುಗೆ ಮಾಡೋದು ಬತ್ತಂದ್ರೆ ನಿಮ್ಮಂಗೆ ಯಾರೂ ಮಾಡಿರಬಾರ್ದು. ಹೋಳಿಗೆ ಅಂದ್ರೆ ಹೋಳಿಗೆ, ಹುಗ್ಗಿ ಅಂದ್ರೆ ಹುಗ್ಗಿ, ಯಾರು ಬರ್ತಾರೆ ಬರಲಿ ಹಿಂಗೆ ತಿನ್ನಿಸ್ಬೇಕು. ಬಾಲಗಾಂವ್ ಆಶ್ರಮ ಕಾತ್ರಾಳ ಅಂದರೆ ಈಗ ಒಂದು ಹೆಸರು ತೊಗೊಂಡ್ರೆ ಗದ್ಲದ, ಈ ಆಶ್ರಮ ಅಂತಿನ್ನ ಒಟ್ಟು ನಮ್ಗೆ ಬಾಲಗಾಂವ್ ಅಂದಂದ್ರೆ ರೂಢಿಯದ. ಈ ಆಶ್ರಮಕ್ಕೆ ಬಂದ್ರೆ ಅವ್ರಿಗೆ ಹಿಂಗೆ ಅನ್ನಿಸ್ಬೇಕಲ್ಲ, ಇದು ನಮ್ಮ ಆಶ್ರಮ ಅನ್ನುವಂಗೆ ಆಗಬೇಕು. ಇದು ಬೆಳೀತದ. ಅಪ್ಪುಗಳು ಎಲ್ಲಿ ಇಲ್ಲ, ನಿಮ್ಮ ಎಲ್ಲರ ಮೇಲೆ ಇಲ್ಲೇ ಅದಾರ ಅಂತ ನಮಗೆ ಅನ್ನಿಸ್ತದ. ಇದು ಈ ವರ್ಷ 3ನೇ ವರ್ಷ. ನಿಮ್ಗೆ ನೆನಪಿರಲಿ, 4ನೇ ವರ್ಷ ಅವ್ರೇನು ಭಾಳ ಓಡಾಡಿರಬಾರ್ದು, ನೀವೆಲ್ಲರೂ ಓಡಾಡ್ಬೇಕು. ಬಂದಿದ್ದನ್ನು ಹಿಂಗೆ ಮಾಡಬೇಕಲ್ಲ. ಈಗಿದ್ದು 1000 ಜನ 10,000 ಜನ ಆಗಬೇಕು. ಹಂಗೆ ಇದೆಲ್ಲ ಆಗುವಂಗೆ ಆಗಲಿ. ಇದೆಷ್ಟು ಅದ್ಭುತ ಮಾಡಿರಿ ನೀವೆಲ್ಲ. ದ್ವಾರ ಬಾಗಲ ನಾವು ಬಂದಾಗ ಏನಿಲ್ಲ, ಖಾಲಿ ತರ್ದ ಇತ್ತಿದು. ನಾವು 2012ರಾಗ ಇಲ್ಲಿ ಬಿಟ್ಟು ಹೋಗೇವಿ. ಈಗ 2025 ಬರೋದ್ರಾಗ ಇದೊಂದು ಅದ್ಭುತ ವಾತಾವರಣ ನಿರ್ಮಾಣ ಆಗ್ಯದ. ಈಗ ಭಾಳ ವಿಶೇಷ, ಎಲ್ಲ ನೋಡಕ್ಕೆ ಕಾಣಕ್ಕೆ ಅದು ಇದು. ಮತ್ತು ನಿಮಗೊಂದು ಗೊತ್ತಿರಲಿ, ನಾವು ಮೈಸೂರಿಗೆ ಹೋಗಿದ್ವಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಅಂದ್ರೆ ಗೊತ್ತಾಗ್ತದೆ ನಿಮ್ಗೊಂದು 600-700 ಕಿಲೋಮೀಟ್ರ್ ದೂರ ಅದು. ಅಲ್ಲಿ ಒಂದು ಮನೆಗೆ ಹೋಗೇವಿ. ಅವ್ರೇನು ತಿಳಿದಾರ, ನಮ್ಮನ್ನ ಅಮೃತಾನಂದ ಗುರುಗಳ ತಿಳಿದಾರ. ಅವ್ರು ಅಂದು ಅಮೃತಾನಂದ ಗುರುಗಳ ತಿಳಿದು ಕುಂಡ್ರಿಸೋದೇನೋ, ತಿನ್ನಿಸೋದೇನೋ, ಉಣಿಸೋದೇನೋ ಅಂದರು. ಇನ್ನು ಹೇಳೋದು ಹೆಂಗೆ ಅವ್ರಿಗೆ, ನಾವು ನಾವಲ್ಲತ್ತ ಹೇಳೋದು ಹೆಂಗಿನ ಅವ್ರಿಗೆ. ಹೇಳಿದ್ರೆ ಇದೆಲ್ಲ ಮಾಡೋದು ಕಡಿಮೆ ಆಗ್ತದೆ, ಹೇಳಿಲ್ಲ ಅಂದ್ರೆ ಮತ್ತೊಬ್ರು ಹೇಳಿದ್ರೆ ತೀರಾ ಅಸಹ್ಯ ಆಕೈತಿ. ಅದಕ್ಕೆ ನಾವೇನು ಹೇಳಿದೆವು ಅಂದ್ರೆ, ನಾವು ಅಮೃತಾನಂದ ಗುರುಗಳಲ್ರಿ, ಆದ್ರೆ ನಾವು ಅವರು ಕೂಡ ಇರ್ತೇವ್ರಿ ಅಂತ ಹೇಳಿದ್ವಿ. ಅಂದ್ರೆ ಎಲ್ಲೆಲ್ಲಿ ಅವ್ರ ಪ್ರಭಾವ ಅದ ನಮ್ಗೆ ಗೊತ್ತಾಗೋದಿಲ್ಲ. ಅದು ಅವ್ರ ಪ್ರಭಾವ ಎಷ್ಟದ ಹೇಳಿಲ್ಲ. ಅವ್ರ ಮಾತಿನಿಂದ ಎಷ್ಟು ಮಂದಿ ಬದಲಾಗ್ಯಾರ, ಏನದಾರ. ಅವರು ಸಾಮಾನ್ಯರಲ್ಲ, ಭಾಳ ವಿಶೇಷ ಅದಾರ. ಅವರನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನು ನೋಡ್ಕೊಳ್ಳೋದು, ಅವ್ರ ಕಡೆಯಿಂದ ಒಳ್ಳೆಯ ಜ್ಞಾನವನ್ನು ಸ್ವೀಕಾರ ಮಾಡೋದು, ಅವ್ರ ಮಾತುಗಳನ್ನು ಕೇಳೋದು. ಈ ಸ್ಥಳವನ್ನು ನಿಮ್ಮದೇ ಸ್ಥಳ ಇದು, ಇದೇನು ಯಾರ್ದಲ್ಲ, ನಿಮ್ಮಿಂದನೇ ಆಗೋದು. ಇಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಸೇವಾ ಮಾಡುವಂಗೆ ಆಗ್ರಿ. ಅದಕ್ಕೇನು ಗುರುನಮನ ಇರಬೇಕತ್ತೇನಿಲ್ಲ. ನಿಮಗೆ ಯಾವಾಗ ಮನ್ಯಾಗ ತಾಪ ಆಕೈತಿ, ಇಲ್ಲಿ ಬರ್ರಿ, ಬಂದು 1-2 ಗಿಡ ಅಗತಿ ಮಾಡಿರಿ, ಎಲ್ಲ ತಾಪ ತಾಂಡಗೆ ಆಗ್ತೈತಿ. ಹಂಗೆ ಈ ಆಶ್ರಮ ನಿಮ್ಮ ಆಶ್ರಮ. ನೆನಪಿರಲಿ, ಈ ಗುರುನಿಮನ ಕಾರ್ಯಕ್ರಮ 10ನೇ ತಾರೀಕಿಗೆ ಇನ್ನೂ ಹೆಚ್ಚು ಚೆನ್ನಾಗಿ ಆಗಂಗೆ ನೀವೆಲ್ಲ ಮನೆಗೆ ಹೋಗಿ ಎಲ್ಲರಿಗೆ ತಿಳಿಸಿ ಹೇಳಿ ಕರ್ಕೊಂಡು ಬರೋ ಜವಾಬ್ದಾರಿ ಯಾರ್ದು? ನಿಮ್ಮದು ಇಲ್ಲ. ನೀವೆಲ್ಲರೂ ಹೆಚ್ಚು ಬರ್ರಿ, ಯಾಕಂದ್ರೆ ಅದ್ರ ಲಾಭ ಸಿಗ್ತದೆ. ಹಂಗೆ ಮತ್ತೊಮ್ಮೆ ಅಪ್ಪುಗಳ ಮಾತು ನಿಮಗೆ ನೆನಪಿಸ್ತೀನಿ. ಈ ಆಶ್ರಮ ಒಂದು ದಿನ ಇಡೀ ಜಗತ್ತ ನೋಡುವಂಗೆ ಆಗೇ ಆಗ್ತದೆ. ಅಂಥ ಆಶ್ರಮದ ಭಾಗ ನಾವು ನೀವೆಲ್ಲ ಅದೇವಲ್ಲ, ಇದು ಸೌಭಾಗ್ಯ. ಇದು ಅಪ್ಪುಗಳು ಹೇಳಿದಂಗೆ ಶೀಘ್ರವಾಗಿ ಆಗಲಿ, ನಾವೆಲ್ಲ ನೋಡಿ ಇದನ್ನು ಆನಂದ ಪಡುವಂಗೆ ಆಗಲಿ ಅಂಥೇಳಿ ಪ್ರಾರ್ಥಿಸಿ, ಇಷ್ಟೊತ್ತಾದರೂ ಇಷ್ಟು ಶಾಂತಾಗಿ ಕೂತಿರಲಿಲ್ಲ, ಇದು ನಮ್ಮ ಸೌಭಾಗ್ಯ. ಭಾಳ ಸಂತೋಷ ಆಯ್ತು.
ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ನೀವು ಈಗ ಪ್ರಸಾದ ಇರಬೇಕಲ್ಲ, ಐತಿಲ್ಲ, ನೀವು ಪ್ರಸಾದ ಮಾಡಿರಿ, ನಾವು ಪ್ರಸಾದ ಮಾಡ್ತೇವೆ, ಮತ್ತು ನಾವು ಬೇರೆ ಬೇರೆ ಕಾರ್ಯಕ್ರಮದ ಹೋಗಿ ಬರ್ತೇವೆ, ಮತ್ತು ಮ್ಯಾಲಿಂದ ಮ್ಯಾಲೆ ನಾವು ನೀವು ಕೂಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ನಮಸ್ಕಾರ.